ನಮ್ಮನ್ನ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ. ನಾವು ಚೆನ್ನಾಗಿದ್ದೀವಿ. ನಾವು ಇವತ್ತು ಮಸಾಲ ರೈಸ್ ಬಾತ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಮಸಾಲ ರೈಸ್ ಬಾತ್ಗೆ ಮಾಡುವ ಬೇಕಾಗುವ ಪದಾರ್ಥಗಳು: ಬಟಾಣಿ 1 ಕಪ್ಪು, 1 ಆಲೂಗಡ್ಡೆ ಸ್ಲೈಸಾಗಿ ಹಚ್ಕೋಬೇಕು, 1 ಕ್ಯಾಪ್ಸಿಕಮ್ಮು, ಮತ್ತು ತೆಂಗಿನಕಾಯಿ ತುರಿ 1 ಕಪ್ಪು, ಅರ್ಧ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಅರ್ಧ ಶುಂಠಿ, ಗರಂ ಮಸಾಲ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ, ಮೆಣಸು, ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಮತ್ತು ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, 2 ಸ್ಪೂನ್ ಧನಿಯಾ. ಇದಿಷ್ಟು ಮಸಾಲೆ ಬೇಕಾಗೋ ಪದಾರ್ಥಗಳು. ಮತ್ತು 4 ಸ್ಪೂನ್ ಎಣ್ಣೆ. ಎಣ್ಣೆ ಕಾದಿದೆ. ಈಗ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲ್ಲ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಈಗ 10 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಕುಡಿದು ಖಾರ ಎಷ್ಟು ಬೇಕು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಇವೆಲ್ಲ ಈರುಳ್ಳಿ, ಇದೆಲ್ಲ ಫ್ರೈ ಆಗಬೇಕು. ಇವಾಗ ಬಟಾಣಿ, ಹಸಿ ಬಟಾಣಿಯಾರು ಹಾಕ್ಕೊಬೋದು, ಒಣಗಿದ ಬಟಾಣಿಯಾರು ಹಾಕ್ಕೊಬೋದು. ನಾನು ಹಸಿ ಬಟಾಣಿ ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರೆ ಹಾಕ್ಕೊಳ್ಳೋದು ಆಪ್ಷನಲ್ಲಿ ಕೆಲಸ ಮಾಡ್ಬೋದು. ಆಲೂಗಡ್ಡೆ, ಕ್ಯಾಪ್ಸಿಕಮ್ ಇದೆಲ್ಲ ಹಾಕಿ ಫ್ರೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಫ್ರೈ ಆಗ್ತಾಯಿದೆ ಈಗ ಆಲ್ರೆಡಿ. ಈಗ ಫ್ರೈ ಆಗೋಷ್ಟಕ್ಕೆ ನಾವು ಆವಾಗಲೆಲ್ಲ ಹೊಡ್ಕೊಂಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ, ಅದೊಂಚೂರು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಮಸಾಲೆ ರೈಸ್ ಬಾತ್ಗೆ ಸ್ವಲ್ಪ ಒಂದು ಲೈಟಾಗಿ ಚಿಕ್ಕದಾಗಿ ಮಸಾಲೆ ಮಾಡ್ಕೊಳ್ಳೋಣ. ಒಂದು ಮಸಾಲೆ ರುಬ್ಕೊಳ್ಳೋಣ. 4 ಬ್ಯಾಡಗಿ ಮೆಣಸಿನ್ಕಾಯಿ, 2 ಸ್ಪೂನ್ ಧನಿಯಾ, ಮತ್ತು ದಪ್ಪನಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮತ್ತು ತೆಂಗಿನಕಾಯಿ ತುರಿ, ಸ್ವಲ್ಪ ಈರುಳ್ಳಿ ಒಂದು ಹೆಚ್ಚು ಹಾಕ್ಕೊಂಡು ಹೋಗ್ತೀನಿ. ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟೇ ಮಸಾಲೆ ಇದಕ್ಕೆ ಹಾಕೋದು, ಬೇರೆ ಮಸಾಲೆ ಏನೂ ಹಾಕೋಲ್ಲ ಜಾಸ್ತಿ. ಮಸಾಲೆ ಪದಾರ್ಥ ಹುರ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಇದನ್ನ ಸ್ಟಾರ್ಟಿಂಗು ನೀರು ಹಾಕ್ಬಿಟ್ಟು ಸ್ವಲ್ಪ ರುಬ್ಕೊಳ್ಳಿ. ನಾನು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ನೀರು ಹಾಕ್ದಂಗೆ ಈ ಥರ ರುಬ್ಕೋಬೇಕು. ಆಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ ಸಾಕು. ಈಗ ನುಣ್ಣಗೆ ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇದು ಫುಲ್ ಪೇಸ್ಟ್ ಈ ಥರ ಫುಲ್ ನೈಸ್ಗೆ ಆಗಬೇಕು. ಈಗ ಇದೆಲ್ಲ ಫುಲ್ ಫ್ರೈ ಆಗಿದೆ. ಈಗ ಪೇಸ್ಟ್ ಹಾಕೊಳ್ಳೋಣ ಮಸಾಲೆ. ಈಗನೂ ಆಗಬೇಕು. ಎಲ್ಲ ಆಲ್ರೆಡಿ ಈಗ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಹುರ್ಕೊಂಡು ಹಸಿನೆಲ್ಲ ಇದು ಹಾಕೊಂಡು ಫ್ರೈ ಮಾಡಿಕೊಂಡು ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ನೀವು ಜಾಸ್ತಿ ಉಳಿಯುವಂಥ ಅವಶ್ಯಕತೆ ಇಲ್ಲ. ಪೇಸ್ಟ್ ಆಗಿದ ತಕ್ಷಣ ಟೊಮೆಟೊ ಹಾಕಿ ಫ್ರೈ ಮಾಡ್ಬೋದು. ನೋಡಿ, ಈಗ ಟೊಮೊಟೊ ಹಾಕ್ತೀನಿ. 2 ದಪ್ಪ ಅಂದರೆ 1 ಟೊಮೊಟೊ, ಸಣ್ಣ ಅಂದರೆ 2 ಟೊಮೊಟೊ, ಸಣ್ಣ 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಈಗ ಒಂದಿದೆ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಇದೆಲ್ಲ ಫ್ರೈ ಎಲ್ಲ ಮಸಾಲೆ ಬೇಯಲಿ. ಚೆನ್ನಾಗಿ ಬೆಂದೆ ಸ್ವಲ್ಪ ತಡ ಎಲ್ಲ ನೀರು ಇಟ್ಕೋಬೇಕು ತಡದಲ್ಲಿ. ಆವಾಗಲೇ ಮಸಾಲೆ ರೈಸ್ ಟೇಸ್ಟ್ ಗಮ್ಮ ಅಂತ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಮಸಾಲೆ ಎಲ್ಲ ಫುಲ್ ಡ್ರೈ ಆಗಬೇಕು. ಮಸಾಲೆ ಬೇಯಬೇಕು ಚೆನ್ನಾಗಿ. ಬೆಂದ ಸ್ವಲ್ಪ ಲೈಟಾಗಿ ನೀರು ಬಿಟ್ಕೊಳ್ಳುತ್ತೆ ಅದು. ಈಗ ಅಕ್ಕಿ ಹಾಕ್ತಾಯಿದ್ದೀನಿ.
ನಾನು ಸೋನಾ ಮಸೂರಿ ಅಕ್ಕಿ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. 1 ಗ್ಲಾಸ್ಗೆ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಕಟ್ಟ ಅಕ್ಕಿ ತೊಳೆದಿಟ್ಟುಕೊಂಡಿದ್ದೆ. ಅಕ್ಕಿ ಹಾಕಿದ ತಕ್ಷಣ ನೀರು ಹಾಕ್ತೀವಿ. ಅಕ್ಕಿ ಮಸಾಲೆ ಎಲ್ಲ ಫುಲ್ ನೀಟಾಗಿ ಫ್ರೈ ಹಾಕ್ತೀವಿ. ಮಸಾಲೆ ಮಿಕ್ಸ್ ಆಗಬೇಕು. ಆಮೇಲೆ ನೀವು ನೀರು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ಸಹ ತಿಂತಾರೆ, ಯಾರು ಬೇಕೋ ತಿಂತಾರೆ. ತರಕಾರಿ ಎಲ್ಲ ಹಾಕಿ ಮಾಡಿ ಮಸಾಲೆ ರೈಸ್ ಬಾತ್ ಅಂತ ತುಂಬ ಚೆನ್ನಾಗಿರುತ್ತೆ. ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೋಡಿಕೊಂಡು. ನೋಡಿ ಫ್ರೆಂಡ್ಸ್, ನಾನು 3 ಪಾವು ಹಾಕ್ಕೊಂಡಿದ್ದೀನಿ ನೀರು. ಉಪ್ಪು ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿ ಬೇಕಂದ್ರೆ ನಾನು ಅರ್ಧೋಳು ನಿಂಬೆಹಣ್ಣು ಹಾಕ್ಕೊಂಡು ಖಾರ ಕಮ್ಮಿ ಇದೆ. ನಮಗೆ ಖಾರ ಕರೆಕ್ಟಾಗಿದೆ ಅಂತ ಅನಿಸುತ್ತೆ, ಅದಕ್ಕೆ ನಿಂಬೆಹಣ್ಣು ಹಾಕಿಲ್ಲ. ನಿಂಬೆಹಣ್ಣು ಹಾಕಿದ್ರೆ ಖಾರ ಕಮ್ಮಿ ಆಗುತ್ತೆ ಅಂತ ಕುಕ್ಕರ್ ಮುಚ್ಚಿ ಮುಚ್ಚಿದೆ. ಸದಾ ರೈಸ್ ಬಾತ್ ತುಂಬ ಚೆನ್ನಾಗಿ ಬಂದೈತೆ ನೋಡಿ ಫ್ರೆಂಡ್ಸ್. ಕಲರ್ಫುಲ್ ಆಗಿದೆ, ಉದ್ದುದ್ರಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಟೇಸ್ಟು ತುಂಬ ಚೆನ್ನಾಗಿದೆ. ನೀವು ಟಿಫನ್ಗೆ ಟ್ರೈ ಮಾಡಿ, ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.